ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಒಂದು ವಿಷಯ ಖಚಿತ, ನೀವು ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗುವವರೆಗೂ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ. ಆದರೆ ನಿಮಗೆ ಅರ್ಹವಾದ ಫಲಿತಾಂಶಗಳು ಸಿಕ್ಕಿವೆಯೇ? ನೀವು ಎಷ್ಟೇ ಪ್ರಾಮಾಣಿಕರಾಗಿದ್ದರೂ, ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೊನೆಯ ಕ್ಷಣದಲ್ಲಿ ಕೆಲಸ ಮುಗಿದು ನಾಳೆ ನಮಗೆ ಒಳ್ಳೆಯದಾಗುತ್ತದೆ ಎಂದು ನೀವು ಭಾವಿಸಿದಾಗ ಏನಾದರೂ ಬಂದು ಕೆಲಸವನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತದೆಯೇ? ನಿಮ್ಮ ಕೈಯಲ್ಲಿ ಸಿಗುವ ಹಣ ನೀರಿನಂತೆ ಖರ್ಚಾಗುತ್ತದೆಯೇ? ನಾಳೆ ನಿಮಗೆ ಬರಬೇಕಾದ ಹಣ ಇಂದು ರಾತ್ರಿ ನಿಲ್ಲುತ್ತದೆಯೇ? ನಿಮ್ಮ ಜೀವನದಲ್ಲಿ ಇದು ಏಕೆ ನಡೆಯುತ್ತಿದೆ, ನೀವು ಏಕೆ ಬೆಳೆಯುತ್ತಿಲ್ಲ ಎಂದು ನೀವು ನಿರಂತರವಾಗಿ ಆಶ್ಚರ್ಯಪಡುತ್ತೀರಾ? ಬಹುಶಃ ಈ ಪ್ರಶ್ನೆಗಳಿಗೆ ಯಾರೂ ನಿಮಗೆ ಸರಿಯಾದ ಉತ್ತರವನ್ನು ನೀಡಿಲ್ಲ. ಆದರೆ ನಾನು ಇಂದು ನಿಮಗೆ ಹೇಳಲಿರುವ ವಿಷಯವು ಕನ್ಯಾ ರಾಶಿಯವರಿಗೆ ಬಹಳ ಮುಖ್ಯವಾಗಿದೆ. ಹಲವು ವರ್ಷಗಳಿಂದ ನಿಮ್ಮ ಜೀವನಕ್ಕೆ ಬರುತ್ತಿರುವ ಅಡೆತಡೆಗಳು, ಕೆಲಸದಲ್ಲಿ ನೀವು ಎದುರಿಸುತ್ತಿರುವ ಅವಮಾನಗಳು, ನಿಮ್ಮ ವ್ಯವಹಾರದಲ್ಲಿ ಅನಿರೀಕ್ಷಿತ ನಷ್ಟಗಳು, ಮದುವೆಯಲ್ಲಿ ವಿಳಂಬಗಳು, ವಿವಾಹಿತ ಮನೆಯಲ್ಲಿ ಗಂಡ ಮತ್ತು ಹೆಂಡತಿಯ ನಡುವಿನ ದೈನಂದಿನ ಜಗಳಗಳು, ಯಾವುದೇ ಕಾರಣವಿಲ್ಲದೆ ಬರುವ ಆರೋಗ್ಯ ಸಮಸ್ಯೆಗಳು, ಹಣ ಸಂಪಾದಿಸಲು ಅಸಮರ್ಥತೆ, ಎಲ್ಲೋ ಸಂಗ್ರಹವಾಗುತ್ತಿರುವ ಮತ್ತು ಇತ್ಯರ್ಥವಾಗದ ಸಾಲಗಳು. ಇಂದು ನಾನು ನಿಮಗೆ ನಿಮ್ಮ ಜೀವನವನ್ನು ಸುತ್ತುವರೆದಿರುವ ಈ ಕತ್ತಲೆಗೆ ಕಾರಣವನ್ನು ಹೇಳುತ್ತೇನೆ. ನೀವು ಈ ವಿಡಿಯೋವನ್ನು ಮಧ್ಯದಿಂದ ಬಿಡದೆ ಕೊನೆಯವರೆಗೂ ತಾಳ್ಮೆಯಿಂದ ನೋಡಿದರೆ ನಿಮ್ಮ ಜೀವನವನ್ನು ಬದಲಾಯಿಸುವ ಅದ್ಭುತ ರಹಸ್ಯ ಮತ್ತು ಪ್ರಾಚೀನ ಪರಿಹಾರವನ್ನು ನೀವು ತಿಳಿಯುವಿರಿ. ನೀವು ಮಧ್ಯದಲ್ಲಿ ಹೋದರೆ ದಯವಿಟ್ಟು ನನ್ನನ್ನು ನಂಬಿರಿ. ನಿಮ್ಮ ಜೀವನವನ್ನು ಬದಲಾಯಿಸುವ ದೊಡ್ಡ ಅವಕಾಶವನ್ನು ನೀವು ಕಳೆದುಕೊಳ್ಳುತ್ತೀರಿ. ನಾನು ಇಂದು ಹೇಳುವುದೆಲ್ಲವೂ ನಿಮ್ಮ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ. ನೀವು ಒಬ್ಬಂಟಿಯಾಗಿ ಕುಳಿತು ಯೋಚಿಸುತ್ತಿರುವಾಗ ನೀವು ಅನುಭವಿಸುತ್ತಿರುವ ನೋವಿನ ಬಗ್ಗೆ. ಇಂದು ಈ ಪ್ರಮುಖ ವಿಷಯವನ್ನು ಪ್ರಾರಂಭಿಸುವ ಮೊದಲು ನನ್ನದೊಂದು ಸಣ್ಣ ವಿನಂತಿ ಇದೆ. ಈ ವಿಡಿಯೋದಲ್ಲಿ ನಾನು ಹೇಳುವ ಮಾತುಗಳು ನಿಮ್ಮ ಹೃದಯವನ್ನು ಮುಟ್ಟಿದರೆ ಮತ್ತು ಅವು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದೆ ಎಂದು ನೀವು ಭಾವಿಸಿದರೆ ದಯವಿಟ್ಟು ತಕ್ಷಣ ಇದನ್ನು ಲೈಕ್ ಮಾಡಿ. ಅಲ್ಲದೆ ಕಾಮೆಂಟ್ ವಿಭಾಗದಲ್ಲಿ ಸೂರ್ಯದೇವ ಎಂದು ಬರೆಯಲು ಮರೆಯದಿರಿ. ಈ ರೀತಿ ಬರೆಯುವುದರಿಂದ ನಿಮ್ಮೊಳಗೆ ಸಕಾರಾತ್ಮಕ ಶಕ್ತಿ ಉಂಟಾಗುತ್ತದೆ ಎಂದು ನಮ್ಮ ಸಂಪ್ರದಾಯಗಳು ಹೇಳುತ್ತವೆ. ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಸದಸ್ಯರು, ನಿಮ್ಮ ಸ್ನೇಹಿತರು, ವಿಶೇಷವಾಗಿ ಕನ್ಯಾ ರಾಶಿಯ ಚಿಹ್ನೆಯಡಿಯಲ್ಲಿ ಜನಿಸಿದವರು ಮತ್ತು ಜೀವನದಲ್ಲಿ ಕಷ್ಟಪಡುತ್ತಿರುವವರೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ. ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಸಹ ಇರಿಸಿ. ಇದು ಭವಿಷ್ಯದಲ್ಲಿ ನಾವು ಹಂಚಿಕೊಳ್ಳುವ ಹೆಚ್ಚು ಮುಖ್ಯವಾದ ಜ್ಯೋತಿಷ್ಯ ರಹಸ್ಯಗಳನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ. ಅಲ್ಲದೆ ನಿಮ್ಮ ಜೀವನದಲ್ಲಿ ನೀವು ಈಗ ಎದುರಿಸುತ್ತಿರುವ ಯಾವುದೇ ಪ್ರಮುಖ ಸಮಸ್ಯೆ ಇದ್ದರೆ ಅದನ್ನು ಕಾಮೆಂಟ್ಗಳಲ್ಲಿ ಬರೆದು ನನ್ನೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ನೋವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ನಾನು ನಿಮ್ಮ ಕಾಮೆಂಟನ್ನು ನಾನೇ ಓದುತ್ತೇನೆ ಮತ್ತು ನಿಮ್ಮ ಸಮಸ್ಯೆ ಪರಿಹಾರವಾಗಲಿ ಮತ್ತು ನಿಮಗೆ ಮನಸ್ಸಿನ ಶಾಂತಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಿಮ್ಮ ನೋವನ್ನು ಹಂಚಿಕೊಳ್ಳುವುದರಿಂದ ನಿಮ್ಮ ಮನಸ್ಸು ಸ್ವಲ್ಪ ಹಗುರವಾಗುತ್ತದೆ. ನಿಮ್ಮ ಹೆಜ್ಜೆಗಳು ಆತ್ಮವಿಶ್ವಾಸದಿಂದ ಮುಂದುವರಿಯುತ್ತವೆ. ಈಗ ವಿಷಯಕ್ಕೆ ಬರೋಣ. ಕನ್ಯಾ ರಾಶಿಯ ಬಗ್ಗೆ ಯೋಚಿಸುವಾಗ ಮೊದಲು ಮನಸ್ಸಿಗೆ ಬರುವುದು ಅವರ ಭೌತಿಕ ಶಕ್ತಿ ಮತ್ತು ಅವರ ಆಲೋಚನಾ ವಿಧಾನ. ನಿಮ್ಮ ರಾಶಿಯಲ್ಲಿ ಜನಿಸಿದ ಜನರು ತುಂಬಾ ಬುದ್ಧಿವಂತರು ಮತ್ತು ಅವರು ಏನೇ ಮಾಡಿದರೂ ಅದನ್ನು ಪರಿಪೂರ್ಣವಾಗಿ ಮಾಡಬೇಕು ಎಂದು ಭಾವಿಸುತ್ತಾರೆ. ನೀವು ಯಾರನ್ನು ಅವಲಂಬಿಸಲು ಇಷ್ಟಪಡುವುದಿಲ್ಲ. ನೀವು ನಿಮ್ಮ ಸ್ವಂತ ಕೆಲಸಗಳನ್ನು ಮಾಡಬೇಕು ಮತ್ತು ಯಾರಿಗೂ ತಲೆಬಾಗಬಾರದು ಎಂಬ ಸ್ವಾಭಿಮಾನವನ್ನು ನೀವು ಹೊಂದಿರುತ್ತೀರಿ. ಆದರೆ ಇಷ್ಟೆಲ್ಲ ಬುದ್ಧಿವಂತಿಕೆ ಮತ್ತು ಕಠಿಣ ಪರಿಶ್ರಮದ ಹೊರತಾಗಿಯೂ ನಿಮ್ಮ ಜೀವನವು ಏಕೆ ಮೊದಲಿನಂತೆಯೇ ಉಳಿದಿದೆ? ನಿಮ್ಮೊಂದಿಗೆ ಅಧ್ಯಯನ ಮಾಡಿ ನಿಮಗಿಂತ ಕಡಿಮೆ ಬುದ್ಧಿವಂತರಾಗಿದ್ದವರು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರುತ್ತಿರುವಾಗ ನೀವು ಅದೇ ಸ್ಥಾನದಲ್ಲಿ ಏಕೆ ಉಳಿದಿದ್ದೀರಿ? ಕನ್ಯಾ ರಾಶಿಯ ಚಿಹ್ನೆಯಡಿಯಲ್ಲಿ ಜನಿಸಿದ ಅನೇಕ ಜನರು ತಮ್ಮ ಜೀವನದಲ್ಲಿ ಹೊಂದಿರುವ ದೊಡ್ಡ ಸಮಸ್ಯೆ ಇದು. ಇದಕ್ಕೆ ಕಾರಣ ನಿಮ್ಮಲ್ಲಿರುವ ದೋಷವಲ್ಲ, ಆದರೆ ನೀವು ಮಾಡುತ್ತಿರುವ ಕೆಲಸದಲ್ಲಿದೆ. ಇಲ್ಲ, ಅದು ನಿಜವಲ್ಲ. ಜ್ಯೋತಿಷ್ಯ ಮತ್ತು ನಮ್ಮ ಪ್ರಾಚೀನ ಸಂಪ್ರದಾಯಗಳ ಪ್ರಕಾರ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗುವ ಒಂದು ಅದೃಶ್ಯ ಶಕ್ತಿ ಇದೆ. ಅದೇ ನಾಗಶಾಪ.
ಕೇಳಲು ಸ್ವಲ್ಪ ವಿಚಿತ್ರ ಮತ್ತು ಭಯಾನಕವೆನಿಸಬಹುದು, ಆದರೆ ನಾನು ಹೇಳುವುದನ್ನು ಸಂಪೂರ್ಣವಾಗಿ ಕೇಳಿ. ನಿಮಗೆ ಪರಿಸ್ಥಿತಿ ಅರ್ಥವಾಗುತ್ತದೆ. ಹಾವು ಬಂದು ನಿಮ್ಮನ್ನು ಕಚ್ಚುತ್ತದೆ, ಅಥವಾ ನೀವು ನಿಮ್ಮ ಹಿಂದಿನ ಜನ್ಮದಲ್ಲಿ ಹಾವುಗಳನ್ನು ಕೊಂದಿದ್ದೀರಿ ಎಂದು ನಾನು ಹೇಳುತ್ತಿಲ್ಲ. ನಮ್ಮ ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ನಾಗದೋಷ ಅಥವಾ ನಾಗಶಾಪ ನಮ್ಮ ಪೂರ್ವಜರಿಂದ ನಮ್ಮ ವಂಶಾವಳಿಯ ಮೂಲಕ ನಮಗೆ ಹರಡುವ ಕರ್ಮದ ಪರಿಣಾಮವಾಗಿದೆ. ನಾಗಶಾಪ ಪ್ರಭಾವದಲ್ಲಿರುವಾಗ ಕನ್ಯಾ ರಾಶಿಯವರು ಯಾವ ಲಕ್ಷಣಗಳನ್ನು ಅನುಭವಿಸುತ್ತಾರೆ ಎಂಬುದನ್ನು ನಾನು ಈಗ ನಿಮಗೆ ವಿವರಿಸುತ್ತೇನೆ. ಇವು ನಿಮ್ಮ ಜೀವನಕ್ಕೆ ಎಷ್ಟು ಹೊಂದಿಕೆಯಾಗುತ್ತವೆ ಎಂಬುದು ನಿಮಗೆ ಬಿಟ್ಟಿದ್ದು. ಯೋಚಿಸಿ. ಮೊದಲನೆಯದಾಗಿ, ಹಣವು ಮುಖ್ಯ. ನೀವು ಎಷ್ಟೇ ಹಣ ಸಂಪಾದಿಸಿದರೂ ಅದು ನಿಮ್ಮ ಮನೆಯಲ್ಲಿ ಉಳಿಯುವುದಿಲ್ಲ. ನೀವು ತಿಂಗಳಿಗೆ 1,00,000 ರೂಪಾಯಿ ಸಂಪಾದಿಸಿದರೂ ತಿಂಗಳ ಕೊನೆಯಲ್ಲಿ ನಿಮ್ಮ ಜೇಬಿನಲ್ಲಿ ಏನೂ ಉಳಿದಿರಬಹುದು. ಖರ್ಚುಗಳು ಸ್ಥಳದಿಂದ ಸ್ಥಳಕ್ಕೆ ಬಂದು ಹೋಗುತ್ತವೆ. ಮನೆಯಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ, ಅಥವಾ ವಾಹನ ಕೆಟ್ಟು ಹೋಗುತ್ತದೆ, ಅಥವಾ ಯಾರಾದರೂ ನಿಮ್ಮಿಂದ ಸಾಲ ಕೇಳುತ್ತಾರೆ. ಆದರೆ ನೀವು ನೀಡಿದ ಹಣವನ್ನು ನೀವು ಹಿಂತಿರುಗಿಸಲು ಸಾಧ್ಯವಿಲ್ಲ. ಇವುಗಳು ನಿಮ್ಮ ಜೀವನದಲ್ಲಿ ಆಗಾಗ್ಗೆ ಸಂಭವಿಸುತ್ತವೆ. ನೀವು ಯಾರಿಗಾದರೂ ಸಹಾಯ ಮಾಡಲು ಅಥವಾ ಏನಾದರೂ ಒಳ್ಳೆಯದನ್ನು ಮಾಡಲು ಹಣವನ್ನು ನೀಡುತ್ತೀರಿ, ಆದರೆ ಅವರು ನಿಮಗೆ ಹಿಂತಿರುಗಿಸದಿದ್ದಾಗ ಅವರು ನಿಮ್ಮೊಂದಿಗೆ ಜಗಳವಾಡಲು ಪ್ರಾರಂಭಿಸುತ್ತಾರೆ. ಅವರ ಶತ್ರುಗಳಾಗುತ್ತೀರಿ. ನಿಮ್ಮ ಸಹಾಯಕ್ಕೆ ಸಿಗುವ ಪ್ರತಿಫಲ ವೈರತ್ವ ಎಂಬುದು ಎಷ್ಟು ವಿಚಿತ್ರ. ಇದು ನಿಮ್ಮಲ್ಲಿ ಅನೇಕ ಕನ್ಯಾ ರಾಶಿಯವರ ಅನುಭವ ಅಲ್ಲವೇ? ಇದು ಕೇವಲ ನಿಮ್ಮ ಗ್ರಹ ಸ್ಥಾನಗಳಲ್ಲ, ನಿಮ್ಮ ಕುಟುಂಬದಿಂದ ಬರುವ ಈ ನಾಗದೋಷದ ಪ್ರಭಾವದಿಂದಾಗಿ ನಿಮ್ಮ ಆರ್ಥಿಕ ಅಡಿಪಾಯ ಅಲುಗಾಡುತ್ತಿದೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ಈಗ ಮನೆಯ ಪರಿಸ್ಥಿತಿಯನ್ನು ನೋಡೋಣ. ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಕುಟುಂಬದ ಬಗ್ಗೆ ಹೆಚ್ಚಿನ ಪ್ರೀತಿಯನ್ನು ಹೊಂದಿರುತ್ತಾರೆ. ನಿಮ್ಮ ಹೆಂಡತಿ ಅಥವಾ ಪತಿ, ನಿಮ್ಮ ಮಕ್ಕಳು ಮತ್ತು ನಿಮ್ಮ ಹೆತ್ತವರನ್ನು ಸಂತೋಷವಾಗಿಡಲು ನೀವು ಅವಿಶ್ರಾಂತವಾಗಿ ಕೆಲಸ ಮಾಡುತ್ತೀರಿ. ಆದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಒಂದಲ್ಲ ಒಂದು ರೀತಿಯ ಸಂಘರ್ಷ ಇರುತ್ತದೆ. ನೀವು ಒಂದು ವಿಷಯವನ್ನು ಹೇಳುತ್ತೀರಿ ಮತ್ತು ಇತರರು ಅದನ್ನು ವಿಭಿನ್ನವಾಗಿ ಅರ್ಥೈಸುತ್ತಾರೆ. ಸಣ್ಣ ವಿಷಯಗಳು ಸಹ ಮನೆಯಲ್ಲಿ ಯುದ್ಧ ಭೂಮಿಯಾಗುತ್ತವೆ. ನೀವು ಎಷ್ಟೇ ಪ್ರೀತಿ ನೀಡಿದರೂ ನಿಮ್ಮ ಕುಟುಂಬ ಸದಸ್ಯರಿಂದ ನಿಮಗೆ ಸರಿಯಾದ ಮನ್ನಣೆ ಸಿಗದಿರಬಹುದು. ನಮಗೆ ಏನು ಮಾಡಿದೆ ಎಂಬ ಮಾತುಗಳನ್ನು ನೀವು ಆಗಾಗ್ಗೆ ಹೇಳುತ್ತೀರಿ. ಅದನ್ನು ಕೇಳಿದಾಗ ನಿಮ್ಮ ಹೃದಯ ಎಷ್ಟು ಮುರಿದು ಹೋಗುತ್ತದೆ ಎಂದು ನನಗೆ ತಿಳಿದಿದೆ. ನೀವು ಅವರಿಗಾಗಿ ನಿಮ್ಮ ಜೀವವನ್ನು ಅರ್ಪಿಸಿದರೆ ಅವರು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ಇದು ಈ ಶಾಪದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತದೆ. ಈ ಶಾಪ ಇದ್ದಾಗ ಮನೆಯಲ್ಲಿ ಶಾಂತಿ ಇರುವುದಿಲ್ಲ. ಲಕ್ಷ್ಮೀ ದೇವಿ ಇರುವ ಮನೆಯಲ್ಲಿ ಶಾಂತಿ ಇಲ್ಲದಿದ್ದರೆ ಲಕ್ಷ್ಮಿ ಹೊರಟು ಹೋಗುತ್ತಾಳೆ ಎಂದು ಹಿರಿಯರು ಹೇಳುತ್ತಾರೆ. ಅದಕ್ಕಾಗಿಯೇ ನಿಮ್ಮ ಮನೆಯಲ್ಲಿ ಹಣವಿಲ್ಲ ಮತ್ತು ಶಾಂತಿಯೂ ಇಲ್ಲ. ಮತ್ತು ಮದುವೆಯ ವಿಷಯಕ್ಕೆ ಬಂದಾಗ ಪರಿಸ್ಥಿತಿ ಏನು? ಕನ್ಯಾ ರಾಶಿಯವರು ಮದುವೆಯಾಗಲು ಪ್ರಯತ್ನಿಸಲು ಪ್ರಾರಂಭಿಸಿದ ಕ್ಷಣದಿಂದ ಅವರು ತಮ್ಮ ಸಂಬಂಧದಲ್ಲಿನ ಎಲ್ಲ ಅಡೆತಡೆಗಳನ್ನು ನೋಡುತ್ತಾರೆ ಮತ್ತು ಎಲ್ಲದರ ಬಗ್ಗೆ ಮಾತನಾಡುತ್ತಾರೆ. ಮತ್ತು ಮದುವೆ ಅಂತಿಮವಾಗಿದೆ ಎಂದು ಅವರು ಭಾವಿಸಿದಾಗ ಕೆಲವು ಸಣ್ಣ ಕಾರಣಗಳಿಂದ ಮದುವೆ ನಿಂತು ಹೋಗುತ್ತದೆ. ಹೇಗೆ ನಿಂತು ಹೋಯಿತು ಎಂದು ಯಾರಿಗೂ ಅರ್ಥವಾಗುತ್ತಿಲ್ಲ. ಇನ್ನೊಬ್ಬ ವ್ಯಕ್ತಿ ಅಲ್ಲೇ ಇದ್ದಾನೆ ಎಂಬಂತೆ ಮನಸ್ಸು ಬದಲಾಯಿಸುತ್ತಾರೆ, ಅಥವಾ ನಿಮ್ಮ ಜಾತಕಗಳು ಹೊಂದಾಣಿಕೆಯಾಗುವುದಿಲ್ಲ ಎಂದು ನಟಿಸುತ್ತಾರೆ. ಕೆಲವು ಸಂಬಂಧಗಳು ಹೀಗೆ ಬಂದು ಹೋಗುತ್ತವೆ. ವಯಸ್ಸು ಹೆಚ್ಚಾಗುತ್ತದೆ, ಆದರೆ ಮದುವೆ ಆಗುವುದಿಲ್ಲ. ನಿಮ್ಮ ಸಂಬಂಧಿಕರು ಮತ್ತು ನಿಮ್ಮ ಸುತ್ತಮುತ್ತಲಿನವರು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಾಗದ ಕಾರಣ ನೀವು ನರಕಯಾತನೆ ಅನುಭವಿಸುತ್ತೀರಿ. ನೀವು ಮದುವೆಯಾದರೂ ಮಕ್ಕಳನ್ನು ಹೊಂದುವಲ್ಲಿ ಭಾರಿ ವಿಳಂಬವಾಗುತ್ತದೆ. ನೀವು ಹಲವು ಆಸ್ಪತ್ರೆಗಳಿಗೆ ಭೇಟಿ ನೀಡುತ್ತೀರಿ ಮತ್ತು ಹಲವು ಔಷಧಿಗಳನ್ನು ತೆಗೆದುಕೊಳ್ಳುತ್ತೀರಿ. ಎಲ್ಲವೂ ಸರಿಯಾಗಿದೆ ಎಂದು ವೈದ್ಯರು ಹೇಳುತ್ತಾರೆ, ಆದರೆ ನಿಮಗೆ ಮಕ್ಕಳು ಸಿಗುವುದಿಲ್ಲ. ಇದಕ್ಕೆ ಕಾರಣ ಈ ನಾಗದೋಷದ ನೆರಳು. ಮಕ್ಕಳ ಕಾರಣ ಗುರುವಿನ ಮೇಲೆ ಅಥವಾ ನಿಮ್ಮ 5ನೇ ಮನೆಯ ಮೇಲೆ ಬೀಳುತ್ತದೆ ಎಂದು ನಮ್ಮ ಪ್ರಾಚೀನ ಜ್ಯೋತಿಷ್ಯ ವಿವರಿಸುತ್ತದೆ. ಅಂತಹ ಸಂದರ್ಭಗಳಲ್ಲಿ ನೀವು ಎಷ್ಟು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗುತ್ತೀರಿ ಎಂಬುದನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಕೆಲಸದಲ್ಲಿ ನೀವು ಎದುರಿಸುವ ಸಂದರ್ಭಗಳು ನಿಮ್ಮ ಮನಸ್ಸನ್ನು ಸಹ ನೋಯಿಸುತ್ತದೆ.
ನೀವು ಕಚೇರಿಯಲ್ಲಿ ಬೇರೆಯವರಿಗಿಂತ ಹೆಚ್ಚು ಕೆಲಸ ಮಾಡುತ್ತೀರಿ. ನಿಮ್ಮ ಕೆಲಸದ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಆದರೆ ಬಡ್ತಿಯ ವಿಷಯಕ್ಕೆ ಬಂದಾಗ ಅದು ನಿಮ್ಮ ಪಕ್ಕದಲ್ಲಿರುವವರಿಗೆ ಅಥವಾ ನಿಮಗಿಂತ ಕಡಿಮೆ ಅನುಭವ ಹೊಂದಿರುವವರಿಗೆ ಹೋಗುತ್ತದೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಬಳಸುತ್ತಾರೆ ಮತ್ತು ನಿಮಗೆ ಅರ್ಹವಾದ ಮನ್ನಣೆಯನ್ನು ನೀಡುವುದಿಲ್ಲ. ಇದಲ್ಲದೆ ಅವರು ನಿಮ್ಮನ್ನು ಅನಗತ್ಯವಾಗಿ ದೂಷಿಸುತ್ತಾರೆ. ನೀವು ಕಚೇರಿ ರಾಜಕೀಯದ ಬಲಿಪಶುವಾಗುತ್ತೀರಿ. ನೀವು ಪ್ರೀತಿಸುವ ಕೆಲಸವು ನಿಮಗೆ ಸ್ವಲ್ಪ ಜೈಲಿನಂತೆ ಆಗುತ್ತದೆ. ಯಾವುದೇ ಕ್ಷಣದಲ್ಲಿ ನಿಮ್ಮ ಕೆಲಸವನ್ನು ಕಳೆದುಕೊಳ್ಳುವ ಭಯದಲ್ಲಿ ನೀವು ಬದುಕಬೇಕಾಗುತ್ತದೆ. ನಿಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಲು ನೀವು ಒಂದು ಹೆಜ್ಜೆ ಮುಂದಿಟ್ಟರೆ ನೀವು ಮಾಡಿದ ಎಲ್ಲ ಹೂಡಿಕೆಗಳು ಕಳೆದು ಹೋಗುತ್ತವೆ. ಪಾಲುದಾರರು ನಿಮ್ಮನ್ನು ಮೋಸ ಮಾಡುತ್ತಾರೆ. ಗ್ರಾಹಕರು ಕಣ್ಮರೆಯಾಗುತ್ತಾರೆ. ನೀವು ಎಷ್ಟೇ ಒಳ್ಳೆಯ ವಸ್ತುಗಳನ್ನು ಮಾರಾಟ ಮಾಡಿದರೂ ಬೇಡಿಕೆ ಇರುವುದಿಲ್ಲ. ಇದನ್ನೆಲ್ಲ ನೋಡಿದಾಗ ನಿಮ್ಮ ಕರ್ಮ ಸುಟ್ಟು ಹೋಗಿದೆ ಎಂದು ನೀವು ಭಾವಿಸುತ್ತೀರಿ. ಆದರೆ ನಿಜವಾದ ಸಮಸ್ಯೆ ಅಲ್ಲಿಲ್ಲ. ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೇಲಿನ ಈ ಅದೃಶ್ಯ ದೋಷದ ಪರಿಣಾಮವು ನಿಮ್ಮ ಪ್ರಗತಿಯನ್ನು ತಡೆಹಿಡಿಯುತ್ತದೆ. ಶತ್ರುಗಳ ಬಗ್ಗೆ ಮಾತನಾಡುವ ಅಗತ್ಯವಿಲ್ಲ. ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡಿದರೆ ಅವರು ನಿಮ್ಮ ಶತ್ರುಗಳಾಗುತ್ತಾರೆ. ನಿಮ್ಮ ಬೆಳವಣಿಗೆಯನ್ನು ನೋಡಲು ಸಹಿಸಲಾಗದ ಮತ್ತು ನಿಮ್ಮ ಹಿಂದೆ ಹೊಂಡಗಳನ್ನು ಅಗೆಯುವ ಜನರು ನಿಮ್ಮ ಸುತ್ತಲೂ ಇರುತ್ತಾರೆ. ನಿಮ್ಮ ಸಂಬಂಧಿಕರಲ್ಲಿ ನಿಮಗೆ ತಿಳಿದಿಲ್ಲದ ಅನೇಕ ಶತ್ರುಗಳಿದ್ದಾರೆ. ಅವರು ನಿಮ್ಮ ಮುಖದ ಮುಂದೆ ನಗುತ್ತಾ ನಿಮ್ಮೊಂದಿಗೆ ಮಾತನಾಡುತ್ತಾರೆ. ಅವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟ ಪ್ರಚಾರ ಹರಡುತ್ತಾರೆ. ಅನಗತ್ಯ ನ್ಯಾಯಾಲಯದ ಪ್ರಕರಣಗಳು ಮತ್ತು ಕಾನೂನು ತೊಡಕುಗಳು ನಿಮ್ಮನ್ನು ಸುತ್ತುವರೆದಿರುತ್ತವೆ. ನೀವು ಯಾವುದೇ ತಪ್ಪು ಮಾಡದಿದ್ದರೂ ನೀವು ನ್ಯಾಯಾಲಯಗಳು ಮತ್ತು ಪೊಲೀಸ್ ಠಾಣೆಗಳ ಸುತ್ತಲೂ ಹೋಗಬೇಕಾಗುತ್ತದೆ. ಇವೆಲ್ಲವೂ ಒಂದು ವಿಷಯ, ಆದರೆ ಆರೋಗ್ಯ ಸಮಸ್ಯೆಗಳು ಇನ್ನೊಂದು. ಕೆಲವು ಸಣ್ಣ ಕಾಯಿಲೆಗಳು ನಿಮ್ಮನ್ನು ಯಾವಾಗಲೂ ಕಾಡುತ್ತವೆ. ತಲೆನೋವು, ವಿಪರೀತ ಆಯಾಸ, ರಾತ್ರಿಯಲ್ಲಿ ನಿದ್ರಾಹೀನತೆ, ಬೆಳಗ್ಗೆ ಎದ್ದಾಗ ಏನನ್ನು ಮಾಡಲು ಸೋಮಾರಿತನ. ನೀವು ವೈದ್ಯರ ಬಳಿಗೆ ಎಷ್ಟೇ ಪರೀಕ್ಷೆಗಳಿಗೆ ಹೋದರೂ ಎಲ್ಲ ವರದಿಗಳು ಸಾಮಾನ್ಯ ಸ್ಥಿತಿಗೆ ಮರಳುತ್ತವೆ. ಆದರೆ ನಿಮ್ಮ ದೇಹದಲ್ಲಿನ ನೋವು ಆಗಾಗ್ಗೆ ಇರುತ್ತದೆ. ಇದನ್ನೆಲ್ಲ ನೋಡಿ ನಿಮ್ಮ ಕುಟುಂಬ ಸದಸ್ಯರು ನೀವು ನಟಿಸುತ್ತಿದ್ದೀರಿ ಎಂದು ಭಾವಿಸುತ್ತಾರೆ. ನಿಮ್ಮ ನೋವಿನ ಬಗ್ಗೆ ನೀವು ಯಾರೊಂದಿಗೂ ಹೇಳಲು ಸಾಧ್ಯವಿಲ್ಲ. ಗಂಭೀರ ಆರೋಗ್ಯ ಸಮಸ್ಯೆಗಳು ಈ ನಾಗದೋಷದ ಪ್ರಮುಖ ಲಕ್ಷಣಗಳಾಗಿವೆ ಎಂದು ಅನೇಕ ಜನರು ನಂಬುತ್ತಾರೆ. ಆದರೆ ಇದೆಲ್ಲವೂ ನಾಗಶಾಪದಿಂದಾಗಿ ನಡೆಯುತ್ತಿದೆ ಎಂದು ನೀವು ಹೇಗೆ ಖಚಿತವಾಗಿ ಹೇಳಬಹುದು? ನೀವು ಆಗಾಗ್ಗೆ ಹಾವುಗಳು ನಿಮ್ಮನ್ನು ಬೆನ್ನಟ್ಟುತ್ತಿರುವ ಅಥವಾ ಕಚ್ಚುತ್ತಿರುವ ಕನಸು ಕಾಣುತ್ತೀರಾ? ಅಥವಾ ನೀವು ದೇವಸ್ಥಾನಕ್ಕೆ ಹೋದಾಗ ಹಾವಿನ ವಿಗ್ರಹಗಳು ಅಥವಾ ಹಾವಿನ ದಿಬ್ಬಗಳನ್ನು ನೋಡಿದಾಗ ನಿಮಗೆ ಭಯ ಮತ್ತು ಆತಂಕ ಉಂಟಾಗುತ್ತದೆಯೇ? ಸಾಂಪ್ರದಾಯಿಕ ನಂಬಿಕೆಗಳು ಇವೆಲ್ಲವೂ ಈ ದೋಷದ ಚಿಹ್ನೆಗಳು ಎಂದು ಹೇಳುತ್ತವೆ. ನಮ್ಮ ಪೂರ್ವಜರು ತಿಳಿದೋ ತಿಳಿಯದೆಯೋ ತಮ್ಮ ಹಿಂದಿನ ಜನ್ಮದಲ್ಲಿ ಅಥವಾ ತಮ್ಮ ಜೀವಿತಾವಧಿಯಲ್ಲಿ ಹಾವುಗಳನ್ನು ಕೊಲ್ಲುವುದು, ಅವುಗಳ ದಿಬ್ಬಗಳನ್ನು ಅಗೆದು ನಾಶಪಡಿಸುವುದು ಅಥವಾ ದೇವಸ್ಥಾನಗಳಲ್ಲಿ ಹಾವನ್ನು ಸ್ಥಾಪಿಸಿದಾಗ ಮತ್ತು ಅವುಗಳ ಕೊಕ್ಕನ್ನು ಕತ್ತರಿಸದಿರುವಂತೆ ಪ್ರತಿಜ್ಞೆ ಮಾಡುವಂತಹ ಕೆಲವು ಧಾರ್ಮಿಕ ತಪ್ಪುಗಳನ್ನು ಮಾಡಿದಾಗ ಆ ಕರ್ಮಗಳ ಫಲಿತಾಂಶಗಳು ಅವಳ ವಂಶಾವಳಿಯಲ್ಲಿ ಜನಿಸಿದ ಮುಂದಿನ ಪೀಳಿಗೆಗೆ, ವಿಶೇಷವಾಗಿ ಕೆಲವು ಗ್ರಹ ಸ್ಥಾನಗಳಲ್ಲಿ ಜನಿಸಿದವರಿಗೆ ಹರಡುತ್ತದೆ ಎಂದು ನಂಬಲಾಗಿದೆ. ಕನ್ಯಾ ರಾಶಿಯ ಪ್ರಸ್ತುತ ಗ್ರಹ ಚಲನೆಗಳ ಪ್ರಕಾರ ಈ ಹಳೆಯ ಕರ್ಮಗಳ ಪರಿಣಾಮಗಳು ಈಗ ಬಹಳ ತೀವ್ರವಾಗಿದೆ. ಅದಕ್ಕಾಗಿಯೇ ನೀವು ಎಷ್ಟೇ ಪ್ರಯತ್ನಿಸಿದರೂ, ಪೂಜಿಸಿದರೂ ಅಥವಾ ಆಚರಣೆಗಳನ್ನು ಮಾಡಿದರೂ ಫಲಿತಾಂಶಗಳು ನೀವು ನಿರೀಕ್ಷಿಸಿದಷ್ಟು ವೇಗವಾಗಿ ಬರುತ್ತಿಲ್ಲ. ಈ ದೋಷದ ಬಗ್ಗೆ ಜ್ಯೋತಿಷ್ಯ ಸಂಪ್ರದಾಯದಲ್ಲಿ ಅನೇಕ ಅಭಿಪ್ರಾಯಗಳಿವೆ. ಕೆಲವರು ರಾಹು ಮತ್ತು ಕೇತುವಿನ ಸ್ಥಾನಗಳ ಆಧಾರದ ಮೇಲೆ ಇದನ್ನು ವಿಶ್ಲೇಷಿಸುತ್ತಾರೆ. ಇತರರು ಇದನ್ನು ಹಿಂದಿನ ಜನ್ಮದ ಕರ್ಮಗಳ ಆಧಾರದ ಮೇಲೆ ವಿವರಿಸುತ್ತಾರೆ. ಆದರೆ ನೀವು ಅನುಭವಿಸುತ್ತಿರುವ ನೋವು ನಿಜ, ನಿಮ್ಮ ಕಣ್ಣೀರು ನಿಜ, ನಿಮ್ಮ ನಿರಾಶೆ ನಿಜ. ಆದರೆ ಇಲ್ಲಿ ನೀವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಂದು ಸಮಸ್ಯೆಯೂ ಖಂಡಿತವಾಗಿಯೂ ಪರಿಹಾರವಿದೆ. ದೇವರು ಕೀಲಿಯಿಲ್ಲದ ಬೀಗವನ್ನು ಸೃಷ್ಟಿಸುವುದಿಲ್ಲ. ಮತ್ತು ಅದೇ ರೀತಿ ನಿಮ್ಮ ಕಷ್ಟಗಳು ಮತ್ತು ನೋವುಗಳಿಗೆ ಅದ್ಭುತ ಮತ್ತು
ಅತ್ಯಂತ ರಹಸ್ಯ ಪರಿಹಾರವನ್ನು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಹೇಳಲಾಗಿದೆ. ನಾನು ನಿಮಗೆ ಈ ಪರಿಹಾರವನ್ನು ವಿವರಿಸುತ್ತೇನೆ, ಆದರೆ ಈಗ ಅದು ಅಲ್ಲ. ನೀವು ತಿಳಿದುಕೊಳ್ಳಬೇಕಾದ ಕೆಲವು ಪ್ರಮುಖ ವಿಷಯಗಳಿವೆ. ಈ ತಪ್ಪು ನಿಮ್ಮದು. ನಿಮ್ಮ ಚಿಂತನೆಯನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದನ್ನು ನೀವು ಗಮನಿಸಬೇಕು. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ನೀವು ಕೋಪಗೊಳ್ಳಲು ಮತ್ತು ಕಿರಿಕಿರಿಗೊಳ್ಳಲು ಪ್ರಾರಂಭಿಸುತ್ತೀರಿ. ನಿಮಗೆ ಒಳ್ಳೆಯದನ್ನು ಮಾಡಲು ಬರುವವರ ಬಗ್ಗೆಯೂ ನೀವು ಅನುಮಾನಿಸುತ್ತೀರಿ. ನಿಮ್ಮ ಆತ್ಮವಿಶ್ವಾಸ ಕ್ರಮೇಣ ದುರ್ಬಲಗೊಳ್ಳುತ್ತದೆ. ನನ್ನ ಜೀವನ ಹೀಗಿದೆ, ನನ್ನ ಹಣೆಬರಹವನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಎಂಬಂತಹ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಬೇರೂರುತ್ತವೆ. ಆ ಆಲೋಚನೆಗಳು ನಿಮ್ಮನ್ನು ಮತ್ತಷ್ಟು ಪ್ರಪಾತಕ್ಕೆ ತಳ್ಳುತ್ತವೆ. ಅಂತಹ ಸಂದರ್ಭಗಳಲ್ಲಿ ಅನೇಕರು ವಿವಿಧ ರೀತಿಯಲ್ಲಿ ಪೂಜಿಸಬೇಕು. ಅಂತಹ ಸಂದರ್ಭಗಳಲ್ಲಿ ಅನೇಕ ಜನರು ವಿವಿಧ ಪೂಜೆಗಳು, ಯಜ್ಞಗಳು ಮತ್ತು ಆಚರಣೆಗಳನ್ನು ನಿರ್ವಹಿಸಲು ಸಾವಿರಾರು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡುತ್ತಾರೆ. ಆದರೆ ಎಲ್ಲರೂ ಇಷ್ಟು ದುಬಾರಿ ಪೂಜೆಗಳನ್ನು ಮಾಡಲು ಶಕ್ತರಲ್ಲ. ಇದಲ್ಲದೆ ನೀವು ಎಷ್ಟೇ ಖರ್ಚು ಮಾಡಿದರೂ ಕೆಲವೊಮ್ಮೆ ನಿಮ್ಮ ಮನಸ್ಸು ತೃಪ್ತಿಯಾಗುವುದಿಲ್ಲ. ನೀವು ಫಲಿತಾಂಶವನ್ನು ನೋಡುವುದಿಲ್ಲ. ಅದಕ್ಕಾಗಿಯೇ ನಾನು ನಿಮಗೆ ಹೇಳುತ್ತಿರುವ ಈ ಪರಿಹಾರವು ಉಚಿತವಾಗಿದೆ. ಇದು ನಿಮ್ಮ ಭಕ್ತಿ, ನಂಬಿಕೆ ಮತ್ತು ಇಚ್ಛಾಶಕ್ತಿಯನ್ನು ಮಾತ್ರ ಅವಲಂಬಿಸಿರುವ ಅದ್ಭುತ ಮಾರ್ಗವಾಗಿದೆ. ಕೊನೆಯಲ್ಲಿ ಹೇಳಲಾಗುವ ಈ ಪರಿಹಾರವು ಅನೇಕ ಜನರಿಗೆ ತಿಳಿದಿಲ್ಲ. ಅವರಿಗೆ ತಿಳಿದಿರುವುದು ಸಹ ಅದನ್ನು ಹೇಗೆ ಅಭ್ಯಾಸ ಮಾಡಬೇಕೆಂದು ತಿಳಿದಿಲ್ಲದ ಕಾರಣ ಅವರು ತಪ್ಪುಗಳನ್ನು ಮಾಡುತ್ತಾರೆ. ಅನೇಕ ಜನರು ಈ ಸಣ್ಣ ನಿಯಮಗಳನ್ನು ಮರೆತು ಬಿಡುತ್ತಾರೆ. ಅಲ್ಲಿಯೇ ಅವರ ಅದೃಷ್ಟ ನಿಲ್ಲುತ್ತದೆ. ಅದಕ್ಕಾಗಿಯೇ ನಾನು ಹೇಳುವ ಪ್ರತಿಯೊಂದು ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ. ಈ ವಿಡಿಯೋದ ಕೊನೆಯಲ್ಲಿ ಆ ರಹಸ್ಯ ಪರಿಹಾರದ ಬಗ್ಗೆ ಮತ್ತು ಈ ವಿಷಯವನ್ನು ಮನೆಯಲ್ಲಿ ಏಕೆ ಹೇಳಬಾರದು ಎಂಬುದರ ಕುರಿತು ನಾನು ನಿಮಗೆ ವಿವರವಾಗಿ ಹೇಳುತ್ತೇನೆ. ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಎದುರಿಸುತ್ತಿರುವ ಅಡೆತಡೆಗಳನ್ನು ತೆಗೆದುಹಾಕಲು, ನಿಮ್ಮ ಕುಟುಂಬವನ್ನು ರಕ್ಷಿಸಲು, ನಿಮ್ಮ ಕೆಲಸದಲ್ಲಿ ನೆಲೆಸಲು ದೇವರು ತೋರಿಸಿದ ಮಾರ್ಗವೆಂದು ಪರಿಗಣಿಸಿ. ನೀವು ಗಮನಿಸಿರಬೇಕಾಗಿರುವುದು, ಕನ್ಯಾ ರಾಶಿಯವರು ಅದ್ಭುತವಾದ ಗುಣವನ್ನು ಹೊಂದಿರುತ್ತಾರೆ, ಆದರೆ ಪರಿಶ್ರಮ. ನೀವು ದೃಢ ನಿಶ್ಚಯದಿಂದ ಇದ್ದರೆ ಅದು ಪೂರ್ಣಗೊಳ್ಳುತ್ತದೆ. ನೀವು ನಿದ್ರೆ ಮಾಡುವುದಿಲ್ಲ, ಆದರೆ ಈ ದೋಷದ ಪ್ರಭಾವದಿಂದಾಗಿ ನೀವು ಪರಿಶ್ರಮವು ಮಂದವಾಗಿ ಬದಲಾಗುತ್ತದೆ. ನೀವು ಅನಗತ್ಯ ವಿಷಯಗಳಲ್ಲಿ ಗೀಳನ್ನು ಹೊಂದಿರುತ್ತೀರಿ. ನೀವು ಪ್ರಮುಖ ವಿಷಯಗಳನ್ನು ಬಿಟ್ಟು ಬಿಡುತ್ತೀರಿ. ನಿಮ್ಮ ನಿರ್ಧಾರಗಳು ತಪ್ಪಾಗಿರುತ್ತವೆ. ನಿಮ್ಮ ನಂಬಿಕೆಗೆ ದ್ರೋಹ ಮಾಡುವವರಿಂದ, ವಿಶೇಷವಾಗಿ ಹೂಡಿಕೆಯ ವಿಷಯಗಳಲ್ಲಿ ನೀವು ಮೋಸ ಹೋಗುತ್ತೀರಿ. ಅವರು ಒಳ್ಳೆಯವರಲ್ಲ ಎಂದು ನಿಮ್ಮ ಹೃದಯಕ್ಕೆ ತಿಳಿದಿದ್ದರೂ ನೀವು ಯಾವುದೋ ರೀತಿಯ ಭ್ರಮೆಯಿಂದ ಮೋಸ ಹೋಗುತ್ತೀರಿ ಎಂಬಂತೆ ಅವರ ಬಲೆಗೆ ಬೀಳುತ್ತೀರಿ. ಇದೆಲ್ಲವೂ ಗ್ರಹಗಳ ಭ್ರಮೆ, ಕರ್ಮದ ಭ್ರಮೆ. ನೀವು ಈ ಭ್ರಮೆಯಿಂದ ಹೊರಬರಬೇಕು. ನಿಮ್ಮ ಕಣ್ಣುಗಳಿಗೆ ಬಟ್ಟೆ ಕಟ್ಟಿಕೊಂಡಿರುವ ಈ ನಕಾರಾತ್ಮಕ ಶಕ್ತಿಗಳನ್ನು ನೀವು ತೊಡೆದು ಹಾಕಬೇಕು. ಕೇವಲ ಪೂಜೆಗಳನ್ನು ಮಾಡಿದರೆ ಸಾಲದು. ನಿಮ್ಮ ಜೀವನ ಶೈಲಿ ಮತ್ತು ನಿಮ್ಮ ಆಲೋಚನಾ ವಿಧಾನದಲ್ಲಿ ನೀವು ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು. ಸಮತೋಲಿತ ಆಹಾರವನ್ನು ಸೇವಿಸುವುದು, ಮನಸ್ಸನ್ನು ಶಾಂತವಾಗಿಡಲು ಪ್ರಯತ್ನಿಸುವುದು ಮತ್ತು ಸೇಡಿನಂತಹ ಆಲೋಚನೆಗಳಿಂದ ದೂರವಿರುವುದು ಬಹಳ ಮುಖ್ಯ. ಯಾರಾದರೂ ನಿಮಗೆ ತಪ್ಪು ಮಾಡಿದರೆ ಅವರನ್ನು ಶಿಕ್ಷಿಸಲು ದೇವರಿಗೆ ಬಿಡಿ. ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ. ನಿಮ್ಮ ಶತ್ರುಗಳ ಬಗ್ಗೆ ಯೋಚಿಸಿ. ನಿಮ್ಮ ಅಮೂಲ್ಯ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ನಾವು ಸ್ವಲ್ಪ ಸಮಯದಿಂದ ನಿಮ್ಮ ಸಮಸ್ಯೆಗಳು ಮತ್ತು ಅವುಗಳ ಬೇರುಗಳ ಬಗ್ಗೆ ಮಾತನಾಡಿದ್ದೇವೆ ಮತ್ತು ಈಗ ನಿಮ್ಮ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಓಡಾಡುತ್ತಿವೆ. ಹೌದು, ಇದೆಲ್ಲವೂ ನನ್ನ ಜೀವನದಲ್ಲಿ ನಡೆಯುತ್ತಿದೆ ಮತ್ತು ಈಗ ನಾನು ಏನು ಮಾಡಬೇಕು ಮತ್ತು ಅದರಿಂದ ಹೊರಬರುವುದು ಹೇಗೆ ಎಂಬ ಚಿಂತೆ ನಿಮ್ಮಲ್ಲಿ ಪ್ರಾರಂಭವಾಗುತ್ತದೆ. ಭಯಪಡಬೇಡಿ, ನಾನು ಇಲ್ಲಿದ್ದೇನೆ. ನಮ್ಮ ಹಿರಿಯರು ಜ್ಯೋತಿಷ್ಯ ಮತ್ತು ಸಂಪ್ರದಾಯದ ನಂಬಿಕೆಯ ಪ್ರಕಾರ ಹಲವು ವರ್ಷಗಳಿಂದ ಅಭ್ಯಾಸ ಮಾಡುತ್ತಾ ಬಂದಿದ್ದಾರೆ ಮತ್ತು ಉತ್ತಮ ಫಲಿತಾಂಶಗಳನ್ನು ಸಾಧಿಸಿದ್ದಾರೆ ಎಂಬುದನ್ನು ನಾನು ಈಗ ನಿಮಗೆ ವಿವರಿಸುತ್ತೇನೆ. ಆದರೆ ನಾನು ನಿಮಗೆ ಮತ್ತೊಮ್ಮೆ ನೆನಪಿಸುತ್ತಿದ್ದೇನೆ, ಈ ಪರಿಹಾರವನ್ನು ಮಾಡುವಾಗ ನಾನು ನಿಮಗೆ ಹೇಳುವ ಪ್ರತಿಯೊಂದು ನಿಯಮವನ್ನು ನೀವು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಸಣ್ಣ ತಪ್ಪು ಇದ್ದರೂ ಫಲಿತಾಂಶವು ನಿರೀಕ್ಷೆಯಂತೆ ಇರುವುದಿಲ್ಲ. ಈ ಪರಿಹಾರವನ್ನು ಮಾಡಲು ನಿಮಗೆ ಬೇಕಾಗಿರುವುದು ಅಚಲ ನಂಬಿಕೆ ಮತ್ತು ಸಮರ್ಪಣೆ. ಈಗ ಆ ಪರಿಹಾರ ಏನು ಎಂದು ನೋಡೋಣ. ನಿಮ್ಮ ಮನೆಯ ಹತ್ತಿರದ ಯಾವುದೇ ಪ್ರಾಚೀನ ನಾಗದೇವತೆ ದೇವಸ್ಥಾನಕ್ಕೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ
ನಾಗೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ. ದೇವಸ್ಥಾನ ಎಲ್ಲಿದೆ ಎಂದು ಮೊದಲೇ ತಿಳಿದುಕೊಳ್ಳಿ. ಮಂಗಳವಾರ ಅಥವಾ ಭಾನುವಾರ ಅಥವಾ ಪಂಚಮಿ ತಿಥಿಯಂದು ಈ ಪರಿಹಾರವನ್ನು ಮಾಡುವುದರಿಂದ ಬಹಳ ವಿಶೇಷ ಫಲಿತಾಂಶಗಳು ಸಿಗುತ್ತವೆ. ಆ ದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಒಗೆದ ಬಟ್ಟೆಗಳನ್ನು ಧರಿಸಿ, ಸಾಧ್ಯವಾದರೆ ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ತುಂಬ ಒಳ್ಳೆಯದು. ಮನೆಯಲ್ಲಿ ದೇವರನ್ನು ದೀಪ ಹಚ್ಚಿ ಪೂಜಿಸಿ. ನಿಮ್ಮ ಇಷ್ಟದ ದೇವರಿಗೆ ಪೂರ್ಣ ಹೃದಯದಿಂದ ನಮಸ್ಕರಿಸಿ ನಂತರ ದೇವಸ್ಥಾನಕ್ಕೆ ಹೊರಡಿ. ದೇವಸ್ಥಾನಕ್ಕೆ ಹೋಗುವಾಗ ಸ್ವಲ್ಪ ಅರಿಶಿಣ, ಕುಂಕುಮ, ಕೆಲವು ತಾಜಾ ಹೂವುಗಳು ಮತ್ತು ಕೆಲವು ಹಣ್ಣುಗಳನ್ನು ನೈವೇದ್ಯಕ್ಕಾಗಿ ತೆಗೆದುಕೊಂಡು ಹೋಗಿ. ನೀವು ದೇವಸ್ಥಾನವನ್ನು ಪ್ರವೇಶಿಸಿದ ತಕ್ಷಣ ಮೊದಲು ಧ್ವಜಸ್ತಂಭಕ್ಕೆ ನಮಸ್ಕರಿಸಿ. ನಂತರ ದೇವಸ್ಥಾನದಲ್ಲಿರುವ ನಾಗಪ್ರತಿಷ್ಠೆಗೆ ಅಥವಾ ರಾವಿ ಮರ ಅಥವಾ ಬೇವಿನ ಮರದ ಕೆಳಗಿರುವ ನಾಗ ವಿಗ್ರಹಗಳಿಗೆ ಹೋಗಿ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನೆನಪಿಡಿ. ಜನರು ನಾಗಮೂರ್ತಿಗಳ ಮೇಲೆ ಹಾಲು ಸುರಿಯುತ್ತಾರೆ, ಆದರೆ ಎಲ್ಲ ದೇವಾಲಯಗಳು ಹಾಲು ಸುರಿಯಲು ಅವಕಾಶ ನೀಡುವುದಿಲ್ಲ. ಕೆಲವು ಸ್ಥಳಗಳಲ್ಲಿ ಇದು ಸ್ಥಳೀಯ ಪದ್ಧತಿಗಳಿಗೆ ವಿರುದ್ಧವಾಗಿದೆ. ಆದ್ದರಿಂದ ದೇವಾಲಯದ ಅರ್ಚಕರನ್ನು ಅಥವಾ ಅಲ್ಲಿನ ಹಿರಿಯರನ್ನು ಕೇಳಿ ಮತ್ತು ಅವರ ಸ್ಥಳೀಯ ಪದ್ಧತಿಗಳ ಪ್ರಕಾರ ಅನುಮತಿ ಇಲ್ಲದೆ ಪೂಜಾ ವಿಧಾನಗಳನ್ನು ಮಾತ್ರ ಅನುಸರಿಸಿ. ನೀವು ಹಾಲು ಸುರಿಯಲು ಸಾಧ್ಯವಾಗದಿದ್ದರೆ ನಿರಾಶೆಗೊಳ್ಳಬೇಡಿ. ದೇವರು ಬಯಸುವುದು ನಿಮ್ಮ ಶುದ್ಧ ಭಕ್ತಿ ಹಾಲನ್ನಲ್ಲ. ನೀವು ತಂದಿರುವ ಹಳದಿ ಕುಂಕುಮವನ್ನು ನಾಗಮೂರ್ತಿಯ ಬಳಿ ಭಕ್ತಿಯಿಂದ ಇರಿಸಿ. ಮೂರ್ತಿಗಳನ್ನು ಹೂವುಗಳಿಂದ ಅಲಂಕರಿಸಿ. ಮನಸ್ಸಿನಲ್ಲಿರುವ ಎಲ್ಲ ದುಃಖವನ್ನು ದೇವರ ಮುಂದೆ ಸುರಿಯಿರಿ. ಈಗ ಆ ವಿಗ್ರಹಗಳ ಸುತ್ತ ಪ್ರದಕ್ಷಿಣೆ ಹಾಕಲು ಪ್ರಾರಂಭಿಸಿ. ನಿಮ್ಮ ವಯಸ್ಸು ಮತ್ತು ಆರೋಗ್ಯಕ್ಕೆ ಅನುಗುಣವಾಗಿ 11 ಅಥವಾ 21 ಪ್ರದಕ್ಷಿಣೆ ಹಾಕಿಕೊಳ್ಳಿ. ಪ್ರದಕ್ಷಿಣೆ ಹಾಕುವಾಗ ನಿಮ್ಮ ಮನಸ್ಸು ಅಲೆದಾಡುವ ಕಡೆ ಓಡಬೇಡಿ. ಯಾರೊಂದಿಗೂ ಮಾತನಾಡಬೇಡಿ. ನಿಮ್ಮ ಸಂಪೂರ್ಣ ಗಮನ ಆ ದೇವರ ಮೇಲೆ ಇರಬೇಕು. ಪ್ರದಕ್ಷಿಣೆಗಳನ್ನು ಮಾಡುವಾಗ ನಾಗ ಗಾಯತ್ರಿ ಮಂತ್ರ ಅಥವಾ ಸುಬ್ರಹ್ಮಣ್ಯ ದೇವರ ಹೆಸರು, ಓಂ ಶರಣಭವ ಅಥವಾ ಏಕಾಗ್ರತೆಯಿಂದ ನಿಮಗೆ ಬರುವ ಯಾವುದೇ ದೇವರ ಹೆಸರನ್ನು ಪಠಿಸಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮ ತೊಂದರೆಗಳು ದೂರವಾಗಲಿ, ನಿಮ್ಮ ಕುಟುಂಬವು ಸುರಕ್ಷಿತವಾಗಿರಲಿ, ನಿಮ್ಮ ಪೂರ್ವಜರ ಯಾವುದೇ ದೋಷಗಳು ದೂರವಾಗಲಿ ಮತ್ತು ಅವರ ಆಶೀರ್ವಾದಗಳು ನಿಮಗೆ ಸಿಗಲಿ ಎಂದು ಪ್ರಾರ್ಥಿಸಿ. ಪ್ರದಕ್ಷಿಣೆಗಳನ್ನು ಪೂರ್ಣಗೊಳಿಸಿದ ನಂತರ ಸ್ವಲ್ಪ ಸಮಯ ಅಲ್ಲಿ ಶಾಂತವಾಗಿ ಕುಳಿತು ಧ್ಯಾನ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಬಲವಾದ ಸಂಕಲ್ಪ ಮಾಡಿ, ಪ್ರಭುವೇ, ನನ್ನ ಶಕ್ತಿಯಿಂದ ಮೋಸ ಹೋಗದೆ ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ. ನಿಮ್ಮ ಆಶೀರ್ವಾದಗಳು ನನ್ನ ಪ್ರಯತ್ನಗಳೊಂದಿಗೆ ಇರಲಿ. ನನ್ನೊಳಗಿನ ಅಜ್ಞಾನವನ್ನು ತೆಗೆದುಹಾಕಿ ಮತ್ತು ನನ್ನನ್ನು ಸರಿಯಾದ ಹಾದಿಯಲ್ಲಿ ನಡೆಯಿಸಿ. ಈ ಪೂಜೆಯನ್ನು ಮಾಡುವ ದಿನದಂದು ಒಬ್ಬ ವ್ಯಕ್ತಿಯು ಸಂಪೂರ್ಣವಾಗಿ ನೀತಿವಂತ ಜೀವನವನ್ನು ಮಾಡಬೇಕು. ತಿನ್ನುವ ಸ್ಪರ್ಧೆಯ ಮಧ್ಯಕ್ಕೆ ಎಂದಿಗೂ ಹೋಗಬಾರದು. ಯಾರ ಮೇಲೂ ಕೋಪ ಮಾಡಿಕೊಳ್ಳಬಾರದು ಎಂದು ಹೇಳಬೇಡಿ. ದೇವಾಲಯದ ನಿಯಮಗಳನ್ನು ಗೌರವಿಸುವುದು ಬಹಳ ಮುಖ್ಯ. ನೀವು ಈ ಪರಿಹಾರವನ್ನು ಸತತವಾಗಿ 9 ಅಥವಾ 11 ವಾರಗಳ ಕಾಲ ಅಭ್ಯಾಸ ಮಾಡಿದರೆ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ನೀವು ಸ್ಪಷ್ಟವಾಗಿ ಗಮನಿಸಬಹುದು. ಆದಾಗ್ಯೂ ನೀವು ಇದನ್ನು ಕೇವಲ ಆಧ್ಯಾತ್ಮಿಕ ನಂಬಿಕೆಯಾಗಿ ಸ್ವೀಕರಿಸಬೇಕು. ಒಂದು ದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವುದರಿಂದ ನೀವು ಮರುದಿನ ಕೋಟ್ಯಾಧಿಪತಿಯಾಗುತ್ತೀರಿ ಅಥವಾ ನಿಮ್ಮ ಎಲ್ಲ ಸಮಸ್ಯೆಗಳು ಮಾಯವಾಗುತ್ತವೆ ಎಂದು ನಾನು ಯಾವುದೇ ಸುಳ್ಳು ಭರವಸೆಗಳನ್ನು ನೀಡುವುದಿಲ್ಲ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ಈ ಆಧ್ಯಾತ್ಮಿಕ ಶಕ್ತಿ ಇದ್ದರೆ ನಿಮ್ಮ ಮುಂದಿರುವ ಅಡೆತಡೆಗಳು ದೂರವಾಗುತ್ತವೆ ಮತ್ತು ನೀವು ನಿಮ್ಮ ಗುರಿಗಳನ್ನು ಸುಲಭವಾಗಿ ಸಾಧಿಸಲು ಸಾಧ್ಯವಾಗುತ್ತದೆ ಎಂಬುದು ನಮ್ಮ ಪ್ರಾಚೀನ ಜ್ಯೋತಿಷ್ಯವು ಹೇಳುವ ಸತ್ಯ. ದೇವರ ಕೃಪೆಯು ನಮ್ಮ ಪ್ರಯಾಣದಲ್ಲಿ ಎದುರಾಗುವ ಮುಳ್ಳುಗಳನ್ನು ತೆಗೆದುಹಾಕುತ್ತದೆ, ಆದರೆ ನಡೆಯುವ ಜವಾಬ್ದಾರಿ ನಮ್ಮದು. ಈಗ ನಿಜವಾದ ರಹಸ್ಯದ ಬಗ್ಗೆ ಮಾತನಾಡೋಣ. ವಿಡಿಯೋದ ಶೀರ್ಷಿಕೆಯಲ್ಲಿ ಈ ವಿಷಯವನ್ನು ಮನೆಯಲ್ಲಿಯೂ ಹೇಳಬಾರದು ಎಂದು ನಾನು ಹೇಳಿದ್ದೇನೆ. ಈಗ ನಾನು ಹಾಗೆ ಏಕೆ ಹೇಳಿದೆ ಎಂಬುದನ್ನು ವಿವರಿಸುತ್ತೇನೆ. ಎಚ್ಚರಿಕೆಯಿಂದ ಆಲಿಸಿ. ನೀವು ಈ ಪರಿಹಾರವನ್ನು ಮಾಡಲು ನಿರ್ಧರಿಸಿದಾಗ ನೀವು ಒಂದು ನಿರ್ದಿಷ್ಟ ದೇವಸ್ಥಾನಕ್ಕೆ ಹೋಗಿ ನಾಗದೋಷಕ್ಕೆ ಪರಿಹಾರವನ್ನು ಪಡೆಯುತ್ತೀರಿ ಎಂದು ನಿಮ್ಮ ಹೆಂಡತಿ ಅಥವಾ ಗಂಡ ಅಥವಾ ನಿಮ್ಮ ಪೋಷಕರು ಅಥವಾ ನಿಮ್ಮ ನೆರೆಯವರವರು ಅಥವಾ ನಿಮ್ಮ ಸ್ನೇಹಿತರು ಅಥವಾ ಯಾರೊಂದಿಗೂ ಹೇಳಬಾರದು. ಅಂದರೆ ನೀವು ದೇವಸ್ಥಾನಕ್ಕೆ ಹೋಗುತ್ತಿದ್ದೀರಿ ಎಂದು ನೀವು ಹೇಳಬಾರದು.
ಆದರೆ ನೀವು ಏಕೆ ಹೋಗುತ್ತಿದ್ದೀರಿ? ನೀವು ಯಾವ ಪರಿಹಾರವನ್ನು ಮಾಡುತ್ತಿದ್ದೀರಿ ಅಥವಾ ನೀವು ಯಾವ ಫಲಿತಾಂಶಗಳನ್ನು ನಿರೀಕ್ಷಿಸುತ್ತಿದ್ದೀರಿ ಎಂಬುದನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು. ಕಾರಣವೇನೆಂದರೆ ನಮ್ಮ ಪ್ರಾಚೀನ ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ನಾವು ಒಂದು ಆಧ್ಯಾತ್ಮಿಕ ಉದ್ದೇಶ ಅಥವಾ ಬಯಕೆಯನ್ನು ಉತ್ತೇಜಿಸಿದರೆ ಅದರ ಸುತ್ತಲಿನ ಪವಿತ್ರ ಶಕ್ತಿಯ ಆಕರ್ಷಣೆ ಕಡಿಮೆಯಾಗುತ್ತದೆ. ನಿಮ್ಮ ಮನೆಯಲ್ಲಿ ಯಾರಾದರೂ ತಮ್ಮ ಮನಸ್ಸಿನಲ್ಲಿ ತಿಳಿದಿಲ್ಲದ ಸಣ್ಣ ನಕಾರಾತ್ಮಕ ಆಲೋಚನೆಯನ್ನು ಹೊಂದಿದ್ದರೂ ಸಹ ಅವರು ಇಷ್ಟೆಲ್ಲ ಮಾಡಿದರೂ ಏನೂ ಬದಲಾಗುವುದಿಲ್ಲ ಎಂದು ಅವರು ತಮ್ಮ ಮನಸ್ಸಿನಲ್ಲಿ ಭಾವಿಸಿದರೂ ಸಹ ಆ ನಕಾರಾತ್ಮಕ ಶಕ್ತಿ ಅಥವಾ ದೃಷ್ಟಿದೋಷವು ನಿಮ್ಮ ಉದ್ದೇಶದ ಮೇಲೆ ಬೀಳುತ್ತದೆ. ಇಂದು ನಮ್ಮ ಹಿರಿಯರು ನಮಗೆ ಹೇಳಿದ ಪದ್ಧತಿ ಪ್ರತಿಯೊಂದು ಆಧ್ಯಾತ್ಮಿಕ ಉದ್ದೇಶವನ್ನು ಶಾಂತವಾಗಿ ಮತ್ತು ಮೌನವಾಗಿ ಪೂರ್ಣಗೊಳಿಸಲು ನಿಮ್ಮ ಮನಸ್ಸೇ ನಿಮ್ಮ ದೇವರು. ಈ ಇಬ್ಬರಿಗೆ ಮಾತ್ರ ಆ ರಹಸ್ಯ ತಿಳಿದಿರಬೇಕು. ನೀವು ಪೂಜೆಯನ್ನು ಪೂರ್ಣಗೊಳಿಸಿದ ನಂತರ ಮತ್ತು ನಿಮ್ಮ ಜೀವನವು ಬದಲಾಗಲು ಪ್ರಾರಂಭಿಸಿದ ನಂತರ ನೀವು ಬಯಸಿದ ನೀವು ಸಂತೋಷದಿಂದ ಎಲ್ಲರಿಗೂ ಹೇಳಬಹುದು. ಅಲ್ಲಿಯವರೆಗೆ ಈ ರಹಸ್ಯವನ್ನು ನಿಮ್ಮ ಹೃದಯದಲ್ಲಿ ಇರಿಸಿ. ಇದು ಭಯಪಡಿಸುವ ವಿಷಯವಲ್ಲ. ನಮ್ಮ ಇಚ್ಛಾಶಕ್ತಿಯನ್ನು ಕಾಪಾಡಿಕೊಳ್ಳಲು ಒಂದು ಸಣ್ಣ ಮುನ್ನೆಚ್ಚರಿಕೆ. ಇದನ್ನು ಮೌನವಾಗಿ ಮಾಡುವುದರಿಂದ ನಿಮ್ಮ ಆಂತರಿಕ ಶಕ್ತಿ ಹೆಚ್ಚಾಗುತ್ತದೆ, ನಿಮ್ಮ ಆತ್ಮವಿಶ್ವಾಸ ದ್ವಿಗುಣಗೊಳ್ಳುತ್ತದೆ. ಕೊನೆಯದಾಗಿ ನಾನು ಒಂದು ವಿಷಯ ಹೇಳುತ್ತೇನೆ. ಜೀವನವು ಒಂದು ಹೋರಾಟ. ಕನ್ಯಾ ರಾಶಿಗಳು ಹುಟ್ಟಿನಿಂದಲೇ ಹೋರಾಟಗಾರರು. ನೀವು ಯಾವುದಕ್ಕೂ ಭಯಪಡುವ ಅಗತ್ಯವಿಲ್ಲ. ನೀವು ಈಗ ಎದುರಿಸುತ್ತಿರುವ ಕಷ್ಟಗಳು ಶಾಶ್ವತವಲ್ಲ. ಈ ಕರಾಳ ದಿನಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತವೆ. ದೇವರು ನಿಮ್ಮ ಹಿಂದೆ ಇದ್ದಾನೆ ಎಂದು ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ನೀವು ಎದುರಿಸುತ್ತಿರುವ ಕಷ್ಟಗಳಿಗೆ ನಾನು ಇಂದು ನಿಮಗೆ ಹೇಳುತ್ತಿರುವ ಈ ಸಣ್ಣ ಪರಿಹಾರವನ್ನು ಸೇರಿಸಿ. ನಿಮ್ಮ ಜೀವನವು ಖಂಡಿತವಾಗಿಯೂ ಅದ್ಭುತ ಪ್ರಯಾಣವಾಗಿರುತ್ತದೆ. ನಿಮ್ಮ ದೃಷ್ಟಿಯಲ್ಲಿ ನಾನು ನೋಡಲು ಬಯಸುವುದು ಕಣ್ಣೀರು ಅಲ್ಲ, ಆದರೆ ಹೆಮ್ಮೆ, ಸಂತೋಷ, ಗೆಲುವು ಮತ್ತು ದೇವರ ತಂಪಾದ ನೋಟವು ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ ಎಂದು ನಾನು ಪ್ರಾಮಾಣಿಕವಾಗಿ ಭಾವಿಸುತ್ತೇನೆ. ಈ ವಿಷಯಗಳಲ್ಲಿ ನೀವು ನಿಜವಾಗಿಯೂ ಸಾಂತ್ವನವನ್ನು ಕಂಡುಕೊಂಡಿದ್ದೀರಾ ಎಂದು ನಾನು ನಂಬುತ್ತೇನೆ. ದಯವಿಟ್ಟು ವಿಡಿಯೋ ಲೈಕ್ ಮಾಡಲು ಮರೆಯಬೇಡಿ. ಇದು ನಮಗೆ ತುಂಬ ಪ್ರೋತ್ಸಾಹ ನೀಡುತ್ತದೆ. ಸೂರ್ಯ ದೇವ ಎಂದು ಕಾಮೆಂಟ್ಗಳಲ್ಲಿ ಬರೆಯಿರಿ. ನಮ್ಮ ಎಲ್ಲ ಪ್ರಾರ್ಥನೆಗಳು ಈ ದೇವರುಗಳನ್ನು ತಲುಪುತ್ತವೆ. ನಿಮ್ಮ ಸಮಸ್ಯೆ ಏನೇ ಇರಲಿ ಯಾವುದೇ ಹಿಂಜರಿಕೆ ಇಲ್ಲದೆ ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನಲ್ಗೆ ಚಂದಾದಾರರಾಗಿ ಮತ್ತು ಆ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ನಡೆಯಿರಿ. ನಾನು ಮತ್ತೊಂದು ಅದ್ಭುತ ವಿಡಿಯೋದೊಂದಿಗೆ ನಿಮ್ಮ ಬಳಿಗೆ ಬರುತ್ತೇನೆ. ಅಲ್ಲಿಯವರೆಗೂ ನಿಮ್ಮ ಮೇಲಿನ ನಂಬಿಕೆ ಮತ್ತು ದೇವರ ಮೇಲಿನ ನಂಬಿಕೆ, ನಿಮ್ಮ ಭಕ್ತಿಯನ್ನು ಜೀವಂತವಾಗಿರಿಸಿಕೊಳ್ಳಿ. ನಮಸ್ಕಾರಗಳು. ಓಂ ನಮಃ ಶಿವಾಯ.